ಬಹಳ ಸಂತೋಷದ ವಿಚಾರ. ಬೆಂಗಳೂರು ನಗರದಲ್ಲಿ ಬಿಲ್ಲವರ ಈ ಒಂದು ಸಂಘಟನೆಗೆ ಪೂರ್ಣವಾಗಿ 50 ವರ್ಷಗಳ ಕಾಲ ತುಂಬುತ್ತಾ ಇದೆ. 51ನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದೆ. ಈ ಒಂದು ಸುದೀರ್ಘ ಪಯಣದಲ್ಲಿ ಎಷ್ಟು ಸಮಾಜದ ಕಾರ್ಯಗಳನ್ನು ಮಾಡಿದ್ದಾರೆ ಅಂತೇಳಿ ತಾವು ಅವಲೋಕನ ಮಾಡಿದಾಗ ಬಹಳಷ್ಟು ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಸಹ ನಾವು ಶ್ಲಾಘನೆ ಮಾಡ್ತಕ್ಕಂಥ ವಿಚಾರ. ದೂರದಿಂದ ಮಂಗಳೂರಿಂದ ಬಂದು ಇಲ್ಲಿ ಒಂದು ಸಂಘಟನೆ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಇಲ್ಲಿ ಉಪಜಾತಿಗಳಿರ್ತಕ್ಕಂಥ ಸುಮಾರು 26 ಉಪಜಾತಿಗಳಿದೆ. ರೇವಣ್ಣವರೇ 26 ಉಪಜಾತಿಗಳಿದೆ ಈಡಿಗರಲ್ಲಿ. ಬಿಲ್ಲವರು, ಈಡಿಗರು, ನಾಮದಾರಿಗಳು, ದೇವರು ಅಂತೇಳಿ ಕುಮಾರ ಹಳೆ ಪೈಕಿ ಕುಮಾರ ಕ್ಷತ್ರಿಯರು ಅಂತ ಹೇಳಿ 26 ಪಂಗಡಗಳಿದೆ. ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಈ ಈಡಿಗರದು ಮೊದಲೆಲ್ಲ ಸಾರಾಯಿ ವ್ಯಾಪಾರ ಸರ್ಕಾರವನ್ನು ನಡೆಸ್ತಾ ಇದ್ರು. ಬಿಲ್ಲವರು ಇಲ್ಲಿ ಯಾರು ಸಾರಾಯಿ ವ್ಯಾಪಾರ ಮಾಡ್ತಾ ಇರಲಿಲ್ಲ, ಎಲ್ಲ ಮಂಗಳೂರಲ್ಲಿ ಮಾಡ್ತಾ ಇದ್ರು. ಆದ್ರಿಂದ ಎಲ್ಲ ಸೌಲಭ್ಯಗಳು ಕೂಡ ಈಡಿಗರು ಆವಾಗ ತೆಗೆದುಕೊಳ್ತಾ ಇದ್ರು. ಬಿಲ್ಲವ್ರನ್ನ ಹಾಗಾಗಿ ಮರ್ತ್ಕೊಂಡು ಹೋಗ್ತಾ ಇದ್ರು. ತದನಂತರ ನಿಧಾನವಾಗಿ ಜನಾರ್ದನ್ ಪೂಜಾರಿ ಅವರ ಆಶೀರ್ವಾದದಿಂದ ಬಿಲ್ಲವರು ಸಹ ನಾವು ಯಾರಿಗೂ ಸಹ ಕಮ್ಮಿ ಇಲ್ಲ ಅಂತ ಹೇಳಿ ಈ ಬೆಂಗಳೂರು ನಗರದಲ್ಲಿ ಪ್ರಾರಂಭ ಆದಾಗ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡ್ರು. ಸಂಘಟನೆ, ಸಮಾಜದ ಸಂಘಟನೆ ಆದಾಗ ಯಾವುದಾದ್ರೂ ಸ್ವಾರ್ಥಕ್ಕೋಸ್ಕರ ಆಗಬಾರ್ದು. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೇಳ್ತಾರೆ, ಜೀವನ ಮಾಡಲಿಕ್ಕೋಸ್ಕರ ನೀವು ರಾಜಕೀಯಕ್ಕೆ ಬರಬೇಡಿ, ಜೀವನವನ್ನ ಬದಲಾವಣೆ ಮಾಡಲಿಕ್ಕೋಸ್ಕರ ನೀವು ರಾಜಕಾರಣಕ್ಕೆ ಬನ್ನಿ ಅಂತೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಎಷ್ಟು ಜನ ಜೀವನವನ್ನ ಬದಲಾವಣೆ ಮಾಡಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೆ ಅನ್ನೋದು ತಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದೇ ಗುರು ನಾರಾಯಣರವರು ಸಹ, ನಾರಾಯಣ ಗುರುರವರ ಮೂಲ ಮಂತ್ರ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತ ಹೇಳಿ ನಾವೆಲ್ಲರೂ ಸಹ ಒಂದೇ ಅಂತೇಳಿ ಇಷ್ಟು ದೊಡ್ಡ ಇಡೀ ಪ್ರಪಂಚಕ್ಕೆ ಕುವೆಂಪುರವರು ವಿಶ್ವ ಮಾನವದ ವಿಚಾರವನ್ನು ಹೇಳಿದ ನಂತರ ಹೇಳುವ ಮೊದಲು ನಮ್ಮ ನಾರಾಯಣ ಗುರುರವರು ನಾವೆಲ್ಲರೂ ಸಹ ಒಂದೇ, ಮನುಷ್ಯರೆಲ್ಲರೂ ಸಹ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತ ಹೇಳಿದಂಥ ಮಹಾನ್ ದಾರ್ಶನಿಕ ಇಡೀ ಪ್ರಪಂಚದಲ್ಲಿ ಯಾರೂ ಸಹ ಸಿಗೋದಿಲ್ಲ. ಅದರಿಂದಲೇ ಮೊನ್ನೆ ನಡೆದಂಥ ವೆಟಿಕನ್ ಅಲ್ಲಿದ್ದಂಥ ಪೋಪ್ರವರು ಗುರು ನಾರಾಯಣರವರು ಕಂಠಪೂರ್ತಿಯಾಗಿ ಉಳಿದಂಥ ಯಾರಾದರೂ ದಾರ್ಶನಿಕರಿದ್ರೆ ಅದು ಗುರು ನಾರಾಯಣರು ಮಾತ್ರ ಅಂತೇಳಿ ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕಾಗತ್ತೆ. ಈ ಒಂದು ಹೆಮ್ಮೆಯ ಪರಂಪರೆಯನ್ನು ಇಟ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಸಹ ಎಷ್ಟರ ಮಟ್ಟಿಗೆ ಗುರು ನಾರಾಯಣರವರ ಸಿದ್ಧಾಂತವನ್ನು ನಾವು ಅನುಷ್ಠಾನಕ್ಕೆ ಅನುಸರಿಸ್ತಾ ಇದೀವಿ ಅಂತೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಮೂಲತಃ ವೇದಕುಮಾರ್ ಅವರು ಹೇಳಿದ್ರು, ನಾವು ಮುಖ್ಯಮಂತ್ರಿಗಳನ್ನ ಕರೆಸಬೇಕಾಗಿತ್ತು, ಅವ್ರಿಗೊಂದು ಮನವಿಯನ್ನು ಸಲ್ಲಿಸಬೇಕಾಗಿತ್ತು. ಮನವಿಯಲ್ಲಿ ನಾವು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಲು ಕೆಲವು ಜಾಗ ಬೇಕು ಅಂತ ಹೇಳಿ. ನಿಜ, ಶಿಕ್ಷಣ ಸಂಸ್ಥೆ ಗುರು ನಾರಾಯಣರವರು ಈಗಾಗಲೇ ತೀರಿ ಸುಮಾರು 100 ವರ್ಷಗಳಾಯಿತು. ಕೇರಳದಲ್ಲಿ ಹೋಗಿ ನೋಡಿದಾಗ ಅವರು SNDP ಮೂಲಕ, ಅಂದರೆ ಶ್ರೀ ಧರ್ಮ ಪರಿಪಾಲನಾ ಸಂಘಟನೆ SNDP, ಅದರಲ್ಲಿ 117 ಶಿಕ್ಷಣ ಸಂಸ್ಥೆಗಳಿದೆ. ಅದರಲ್ಲಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪ್ರೈಮರಿ ಸ್ಕೂಲು, ಕಾಲೇಜ್ ಅಂತೂ ಯಥೇಚ್ಛವಾಗಿದೆ. ಆದ್ರಿಂದನೇ ಕೇರಳದಲ್ಲಿ 100ಕ್ಕೆ 100 ಭಾಗ ಸಾಕ್ಷರತೆ ಇರ್ತಕ್ಕಂಥಕ್ಕೆ ಕಾರಣ ಗುರು ನಾರಾಯಣರವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದರೆ ದುರಂತ, ನಮ್ಮೆಲ್ಲರೂ ಸಹ ಬಹಳ ಹಣವಂತರಿದ್ರು, 1% ಹಣ ಸೌಕಾರರು, ಶ್ರೀಮಂತರು, ಅವರನ್ನು ಕೇಳಿ ದೊಡ್ಡ ಕಾಂಟ್ರಾಕ್ಟ್ಗಳು, ಸಾರಾಯಿ ಕಾಂಟ್ರಾಕ್ಟ್ಗಳು, ಹೆಂಡದ ಕಾಂಟ್ರಾಕ್ಟ್ಗಳು, ಯಾವುದಾದ್ರೂ ಸ್ಕೂಲು ಕಾಲೇಜ್ ಮಾಡಿದಂದ್ರೆ ಇಲ್ಲ. ಅವ್ರಿಗೇನು ಸಮಾಧಾನ ಅಂದರೆ ರಾಜಕಾರಣಿಗಳಿಗೆ ದುಡ್ಡು ಕೊಟ್ಬಿಟ್ಟು ಅವ್ರ ವ್ಯಾಪಾರ ಅದನ್ನು ನೋಡಿಕೊಂಡ್ರೆ ಸಾಕು, ಅಷ್ಟೇ ಸಮಾಧಾನ. ಬಡವರ ಬಗ್ಗೆ ಯಾರು ಸಹ ಕಾಳಜಿ ವಹಿಸಲಿಲ್ಲ. ಇದೇ 2008ನೇ ಇಸ್ವಿನಲ್ಲಿ ಸಾರಾಯಿ ಸೇಂದಿಯನ್ನು ನಿಷೇಧ ಮಾಡಿದಾಗ ಸಾವಿರಾರು ಜನ ರಸ್ತೆ ಬಿದ್ದರು. ಅವ್ರ ಬಗ್ಗೆ ಯಾರೂ ಸಹ ಧ್ವನಿ ಎತ್ತಲಿಲ್ಲ. ಇವತ್ತು ಅವರು ಫುಟ್ಪಾತ್ ಅಲ್ಲಿ ಪಾನಿಪುರಿ, ಕಡಲೆಪುರಿ, ಬಾಳೆಹಣ್ಣು ಮಾಡ್ಕೊಂಡಿದ್ದಾರೆ. ಇವರ ಉದ್ಧಾರ ಮಾಡ್ಲಿಕ್ಕೆ ಯಾರು ಸಹ ಮಾತಾಡಲಿಲ್ಲ. ಯಾಕಂದ್ರೆ ಎಲ್ಲರೂ ಸಹ ಆರಾಮಾಗಿ ನಮ್ಗೆ ಯಾಕೆ ಬೇಕು ಸರ್ಕಾರವನ್ನ ನಾವು ಪ್ರಶ್ನೆ ಮಾಡೋದು ಬೇಡ ಅಂತ. ಯಾಕಂದ್ರೆ ಎಲ್ಲರದ್ದು ವ್ಯಾಪಾರ ಇದೆ. ಆದ್ರೆ 50 ವರ್ಷ 100 ವರ್ಷ ಆದ ನಂತರ
ವೇದಕುಮಾರ್ ಅವರು ದೊಡ್ಡ ಮನಸ್ಸು ಮಾಡಿದ್ದಾರೆ. ಈ ಒಂದು ಹಿಂದುಳಿದ ಜಾತಿ ಅವರಿಗೆ ಒಂದು ಶಿಕ್ಷಣ ಸಂಸ್ಥೆ ಬಹಳ ಮುಖ್ಯ ಅಂತ ಹೇಳಿ ಇರ್ಬೋದು. ಕೆಲವು ಶಿಕ್ಷಣ ಸಂಸ್ಥೆಗಳಿದೆ, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಿಗೆ ನಾನು ರಾಜ್ಯಸಭಾನಲ್ಲಿದ್ದಾಗ ಅದಕ್ಕೆ ಹಣವನ್ನು ಸಹ ನಾನು ಕೊಟ್ಟಿದ್ದೇನೆ. ಆದರೆ ಸಮುದಾಯದ ಶಿಕ್ಷಣ ಸಂಸ್ಥೆ ಅಂತ ಮಾಡಿರ್ತಕ್ಕಂಥದ್ದು ನಿಮಗೆ ಶತಕೋಟಿ ನಮಸ್ಕಾರ ಮಾಡ್ತೀನಿ ವೇದಕುಮಾರ್ ಅವರೇ. ಇದು ದೊಡ್ಡ ಹೆಜ್ಜೆ ನೀವು ಇಟ್ಟಿದ್ದೀರಿ. ಅದು 5 ಎಕರೆ ಅಲ್ಲ, ಅದು ಎಷ್ಟು ಎಕರೆ ಆಗುತ್ತೆ ಅದು ನೋಡೋಣ. ನಾವು ಎಲ್ಲರೂ ಶ್ರಮ ಬಿದ್ದು ಅದನ್ನು ತಗೊಳ್ಕೊಳ್ಬೇಕಾಗತ್ತೆ. ಈಗಾಗಲೇ ರೇವಣ್ಣ ಅವರು ಹೇಳಿದ್ರು, ಎಲ್ಲ ಹಿಂದುಳಿದ ವರ್ಗದ ಸ್ವಾಮೀಜಿಗಳಿಗೆ ನಾವು ಜಾಗ ಕೊಡ್ತಾ ಇದ್ದೀವಿ. ವಿಖ್ಯಾನಂದ ಸ್ವಾಮೀಜಿಗಳ ಕೈಯಲ್ಲಿ ಕೂಡ ಒಂದು ಅಪ್ಲಿಕೇಶನ್ ಕೊಡಿಸಿ ಅವ್ರಿಗೂ ಸಹ ಜಾಗ ಕೊಡ್ತೀವಿ ಅಂತ ಹೇಳಿ. ಮಠ ದೇವಸ್ಥಾನ ಸಾಕಷ್ಟಿದೆ ಈ ದೇಶದಲ್ಲಿ, ಲಕ್ಷಾಂತರ ಮಠ ಲಕ್ಷಾಂತರ ದೇವಸ್ಥಾನಗಳಿದೆ. ಇನ್ನು ಮುಂದೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸರಸ್ವತಿ ಮಂದಿರಗಳು. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಸರಸ್ವತಿ ಮಂದಿರಗಳು ಬೇಕೇ ವಿನಃ ಇನ್ನು ಬಾಕಿದೆಲ್ಲ ಸಾಕು. ನೀವು ಮಾಡಿ, ನಿಮ್ಮ ಶಾಲೆ ಇದೆ, ಕಾರ್ಕಳದಲ್ಲಿ ಬಹಳ ಕಷ್ಟ ಬಿದ್ದು ನೀವು ಶಾಲೆಯನ್ನು ನಡೆಸ್ತೀರಿ, ಆ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ತೀರಿ, ಉಚಿತವಾಗಿ ಮಧ್ಯಾಹ್ನದ ಊಟವನ್ನು ಕೊಡ್ತೀರಿ. ಎಷ್ಟು ಜನ ಸಹಾಯ ಮಾಡಿದ್ದಾರೆ ನಿಮ್ಗೆ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ಸಹ ಭಿಕ್ಷೆ ಬೇಡೋದಿಲ್ಲ, ಎಲ್ಲೂ ಯಾರನ್ನೂ ಕೇಳೋದಿಲ್ಲ. ಆದ್ರಿಂದ ಅದು ಸಹ ಬಹಳ ಸಂಕಷ್ಟ ಸ್ಥಿತಿಯಲ್ಲಿ ನೀವು ಶಾಲೆ ನಡೆಸ್ತಾ ಇದ್ದೀರಾ. ಸುಮಾರು 400 ಜನ ಮಕ್ಕಳು ಅವ್ರ ಶಾಲೆಯಲ್ಲಿ ಓದ್ತಾರೆ, 600 ಜನ ಮಕ್ಕಳು ಶಾಲೆಯಲ್ಲಿ ಓದ್ತಾರೆ. ಯಾರು ಇಷ್ಟೆಲ್ಲ ಕೆಲಸ ಮಾಡ್ತಾರೆ? ಅಲ್ಲೋಗಿ ಮಂಗಳೂರಿಗೆ ಹೋದ್ರೆ ಅಲ್ಲಿ ಬ್ರಹ್ಮ ಕಲಶ 3 ಕೋಟಿ 4 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ನೇಮ 50 ಲಕ್ಷ 1 ಕೋಟಿ ಖರ್ಚು ಮಾಡ್ತಾರೆ. ಮಾಡಿ ಏನು ತೊಂದರೆ ಇಲ್ಲ. ಯಾರು ಪೂಜೆ ಮಾಡಿ ಹೋಗ್ತಾರೆ ಅವ್ರಿಗೆ ಲಾಭ, ಯಾರು ಪೂಜೆ ಮಾಡಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಆದ್ರೆ ತಾವು ಸರಸ್ವತಿ ಮಂದಿರವನ್ನ ಕಟ್ಟೋದ್ರಿಂದ ಸಾವಿರಾರು ಜನ ಮಕ್ಕಳು ಶಿಕ್ಷಣ ಪಡೆದು ಒಳ್ಳೆ ಜೀವನವನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೇನೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಎಲ್ಲ ಸಮಾರಂಭದಲ್ಲೂ ಹೇಳ್ತೇನೆ, ಈಗಲೂ ಸಹ ಹೇಳ್ತೇನೆ. ಅದು ಹೇಳಬೇಕಾಗತ್ತೆ. ನಿಮ್ಗೆ ಉದಾಹರಣೆ, ಶಿವರಾಮ್ ಹೆಬ್ಬಾರ್ ಅವರು ನಮ್ಮ MLA, ಸುನೀಲ್ ಕುಮಾರ್ ಅವ್ರ ಸ್ನೇಹಿತರು ಹೊಟ್ಟೋದ್ರು. ಅವರೊಂದು ಸಣ್ಣ ಹೆಣ್ಮಗಳನ್ನ ಕರ್ಕೊಂಬಂದ್ರು ನನ್ನ ಹತ್ರ. ಸರ್, ಈ ಹುಡುಗಿ IIT ಪಾಸ್ ಮಾಡಿದ್ದಾಳೆ, ಮುಂದೆ ಓದೋದು ಬಹಳ ಕಷ್ಟ ಅಂತ. IIT ಪಾಸ್ ಮಾಡಿದ್ದಾರೆ. ಹೌದು, IIT ನಲ್ಲಿ ಅಷ್ಟು ಸುಲಭ ಅಲ್ಲ, IAS IPS ಗಿನ್ನ ಕಷ್ಟ. ನಾನು ಆ ಹುಡುಗಿನ ಕೇಳಿದೆ, ಅವ್ರು ಹೇಳಿದ್ರು ಶಿವರಾಮ್ ಹೆಬ್ಬಾರ್ ಇವರು ಪೂಜಾರಿ ಹುಡುಗಿ ಸರ್ ಅಂತ. ನಿಮ್ಮ ಅಪ್ಪ ಏನ್ ಮಾಡ್ತಾರೆ ಅಂತ. ನಮ್ಮಪ್ಪ ಬಸ್ ಕಂಡಕ್ಟರ್ ಸರ್, ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ನಿಮ್ಮ ತಾಯಿ? ಮತ್ತೆ ಓದಿಸಿದ್ ಯಾರು ಅಂದ್ರೆ ನಮ್ಮ ತಾಯಿ ಮನೆ ಕೆಲಸ ಮಾಡಿ ನನ್ಗೆ ಓದಿಸಿದ್ರು ಸರ್ ಅಂತ ಹೇಳಿದ್ರು. ಆ IIT ನಲ್ಲಿ 100 ಜನ ಪಾಸ್ ಆಗಿದ್ದಾರೆ, 84ನೇ ರ್ಯಾಂಕು ಆ ಪೂಜಾರಿ ಹುಡುಗಿ ಇಡೀ ದೇಶದಲ್ಲಿ. ಆ ಹುಡುಗಿಗೆ ನಾನು ಹೇಳಿದೆ, ಮುಂದೆ ಓದಮ್ಮ, ನಿಲ್ಲಿಸ್ಬೇಡ ಅಂತ ಹೇಳಿ. ಜಾಲಪ್ನವರು ಇದ್ದಾರೆ, ಜಾಲಪ್ನವರು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಅವರಿಗೆ ಫ್ರೀ ಶಿಪ್ ಕೊಡ್ತಾರೆ. ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಒಂದು ಹೆಣ್ಮಗಳಿದ್ದಾಳೆ, IIT ಪಾಸ್ ಮಾಡಿದ್ದಾಳೆ. ಯಾರಪ್ಪ ಆ ಹೆಣ್ಮಗಳು IIT ಪಾಸ್ ಮಾಡೋದು? ಅದು ಇತಿಹಾಸ ನಮ್ಮಲ್ಲಿ ಯಾರೂ ಮಾಡಿಲ್ಲ ಅಂತ ಅಂದಾಗ ಅವ್ರನ್ನ ಕರೆಸಿ 2.5 ಲಕ್ಷ 2 ವರ್ಷದ ಫೀಸ್ ಕಟ್ಟಿ 50,000 ರೂಪಾಯಿ ಒಳ್ಳೆ ಬಟ್ಟೆ ಹಾಕೊಂಡು ನೀನು ಮಾಡಮ್ಮ ಅಂದ್ರು. ಅವಳಿಗೆ 3 ಲಕ್ಷ ರೂಪಾಯಿ ಇರಲಿಲ್ಲ. ಆದ್ರೆ ಇವತ್ತು IIT ಪಾಸ್ ಮಾಡಿ ಖಡಗ್ಪುರಲ್ಲಿ ಅವಳ ಸಂಬಳನೇ 3 ಲಕ್ಷ ಇದೆ. ಆ ಹುಡುಗಿಗೆ ಸಂಬಳ 3 ಲಕ್ಷ. ಆದ್ರಿಂದ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಕ್ಕೆ ಎಲ್ರಿಗೂ ಸಹ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ಪ್ರತಿಭೆ ಇದೆ. ಎಲ್ಲವನ್ನೂ ಸಹ ಉಪಯೋಗಿಸಿ ನೀವು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ. ಯಾಕಂದ್ರೆ ಇಷ್ಟೊಂದು ಬೃಹತ್ ಆಕಾರದಲ್ಲಿ ಬೆಂಗಳೂರು ನಗರದಲ್ಲಿ ಸಂಘಟನೆ ಮಾಡಿದ್ದಾರೆ ಅಂದ್ರೆ ಭಾರಿ ಸಂತೋಷದ ವಿಚಾರ. ಎಲ್ಲ ಹಳೆ ಮತ್ತು ಈಗಿರ್ತಕ್ಕಂಥ ಪದಾಧಿಕಾರಿಗಳಿಗೆ ನಾನು ಉತ್ಪೂರ್ವಕವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕಂದ್ರೆ ನಿಮ್ಮಲ್ಲಿ ಪ್ರಜ್ಞೆ ಬರಬೇಕು, ಜಾಗೃತಿ ಮೂಡಬೇಕಾಗತ್ತೆ. ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೇವಣ್ಣ ಅವ್ರು ಹೇಳಿದ್ರು, ಈಡಿಗರು ಬಿಲ್ಲವರು ನೀವೆಲ್ಲ ಒಂದೇ ಅಂತ. ನಮ್ಮ ಕಸುಬೆಲ್ಲ ಒಂದೇ, ಸಾರಾಯಿ ಎಂಡ ಮಾಡೋ ಕಸುಬು ನಾವೆಲ್ಲ ಒಂದೇ. ಆದರೆ ಈಡಿಗರ ಸಂಸ್ಕೃತಿ ಸಂಸ್ಕಾರ ಬೇರೆ, ಬಿಲ್ಲವರ ಸಂಸ್ಕೃತಿ ಸಂಸ್ಕಾರ ಬೇರೆ, ದೀವರ ಸಂಸ್ಕಾರ ಬೇರೆ. ನಾವು ಬಿಲ್ಲವರು ನಾವು ಮಾತಾಡ್ತಕ್ಕಂಥ ಭಾಷೆ ತುಳು, ಈಡಿಗರು ಮಾತಾಡ್ತಕ್ಕಂಥ ಭಾಷೆ ಕೆಲವು ಭಾಗದಲ್ಲಿ ತೆಲುಗು, ಇನ್ನು ಕೆಲವು ಭಾಗದಲ್ಲಿ ಕನ್ನಡ. ನಾಮಧಾರಿಗಳಿದ್ದಾರೆ, ದೇವರಿದ್ದಾರೆ ಶಿವಮೊಗ್ಗದಲ್ಲಿ, ನಾಮಧಾರಿಗಳು ಉತ್ತರ ಕನ್ನಡದಲ್ಲಿದ್ದಾರೆ. 2 ಜಿಲ್ಲೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಾವು ಕಾಸರಗೋಡು, ಮಂಗಳೂರು ಮತ್ತು ಉಡುಪಿಯಲ್ಲಿ ಬಹಳ ಬಹುಸಂಖ್ಯಾತರಾಗಿರ್ತಕ್ಕಂಥ ಬಿಲ್ಲವರು. ಬಹುಸಂಖ್ಯಾತರಾಗಿರ್ತಕ್ಕಂಥ ಬಿಲ್ಲವರ ನಮ್ಮ ಆಚಾರ ವಿಚಾರ ಒಳ್ಳೆ ಬುಕ್ಕು ಕೂಡ ತಂದಿದ್ದೀರಿ.
ಆ ಪುಸ್ತಕ ಸಂಸ್ಕೃತಿ ಸಂಸ್ಕಾರದ ಪುಸ್ತಕ ತಂದಿದ್ದೀರಿ. ಆದ್ರಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರ ಬೇರೆ, ಆದ್ರಿಂದ ಎಲ್ಲರಿಗೂ ಸಹ ಸಮಾನವಾದ ಹಕ್ಕು ಬೇಕಾಗುತ್ತೆ. ಯಾಕಂದ್ರೆ ಜಾಲಪ್ಪನವ್ರಿಗೆ ನಾನು ಒಂದ್ಸಲಿ ಕೇಳಿದ, ಅವರು ಎಲ್ಲ ಮಕ್ಕಳಿಗೆ ಫ್ರೀಶಿಪ್ ಕೊಡ್ತಾ ಇದ್ರು, ಬರೀ ಈಡಿಗರಿಗೆ ಮಾತ್ರ ಕೊಡ್ತಾ ಇದ್ರು. ನಾನು ಅವ್ರು ಕೇಳಿದೆ, ಏನ್ ಸರ್ ಇದು, ನೀವು ಬರೀ ಈಡಿಗರಿಗೆ ಕೊಟ್ರೆ ಮಾತ್ರ ಕಾರ್ಯಕ್ರಮಕ್ಕೆಲ್ಲ ಬಿಲ್ಲವರು ಬೇಕು, ನೀವು ಈಗ ಹಿಂಗೆ ಮಾಡಿದ್ರೆ ಹಿಂಗೆ ಅಂತ. ಇಲ್ಲಪ್ಪ, ನೀವು ಕರಾವಳಿನಲ್ಲಿ ಮಲೆನಾಡಿನಲ್ಲಿ ಚೆನ್ನಾಗಿ ಓದ್ತೀರಾ, ಈ ಭಾಗದಲ್ಲಿ ಈಡಿಗರು ಓದೋದಿಲ್ಲ, ಅದಕ್ಕೆ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹಾಗಾದ್ರೆ ಒಂದು ಕೆಲಸ ಮಾಡಿ ಸರ್, ನಾವೇ ಬೇರೆ ನೀವೇ ಬೇರೆ ಅಂತ ಹಂಗೆಲ್ಲ ಮಾಡಕ್ ಹೋಗ್ಬಿಡಪ್ಪ ಅಂತೇಳಿ. ಆ ನಂತರ 2008ರಲ್ಲೋ 2009ರಲ್ಲೋ ದಕ್ಷಿಣ ಕನ್ನಡದಲ್ಲಿ ಮಲೆನಾಡಿನಲ್ಲಿ ಒಂದು 100 ಜನಕ್ಕೆ ವಿದ್ಯಾರ್ಥಿ ವೇತನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರಿಂದ ಈಗಲೂ ಸಹ ಏನು ವಿಖ್ಯಾನಂದ ಸ್ವಾಮೀಜಿಗಳು ಅಲ್ಲಿ ಸೋಲೂರು ಮಠ ಪ್ರಾರಂಭ ಮಾಡಬೇಕಾದ್ರೆ ನಾನೇ ವೀರಪ್ಪ ಮೊಯ್ಲಿ ಅವ್ರ ಹತ್ರ ಹೋಗಿ ಜಾಗ ಕೊಡಿ ಅಂತ ಹೇಳಿದೆ. ಆಮೇಲೆ ನಮ್ಮ ಸಹವಾಸ ಗೊತ್ತಿದೆ, 2 ದಿವಸದಲ್ಲಿ ವೀರಪ್ಪ ಮೊಯ್ಲಿ ಜೊತೆ ಜಗಳ ಆಯಿತು, ಅದು ಮುಗೀತು. ಆಮೇಲೆ ಜಾಲಪ್ಪನವರು ಅವ್ರು ಜಾಗ ಕೊಟ್ಟರು, ಅದಕ್ಕೆ 1 ಕೋಟಿ ರೂಪಾಯಿ ನನ್ನ ಅನುದಾನವನ್ನು ಕೊಟ್ಟಿದ್ದೇನೆ. 1 ಕೋಟಿ. ಅಲ್ಲಿ ಒಂದು ಬಿಲ್ಲವರಿಲ್ಲ, ಅವರೊಬ್ಬರೇ ಬಿಲ್ಲವರು. ನಾವೆಲ್ಲರೂ ಸಹ ಒಟ್ಟಿಗೆ ಇರಬೇಕು ಅಂದ್ರೆ ಎಲ್ರಿಗೂ ಸಹ ಅವಕಾಶಗಳು ಕೊಡಬೇಕು. ಒಳ್ಳೆ ದೃಷ್ಟಿಯಿಂದ ನೀವು ಮಠ ಮಾಡಿದ್ದೀರಿ ಅಂತ ಹೇಳಿ ಸಹಾಯ ಮಾಡ್ಲಿಕ್ಕೆ ಮುಂದೆ ಬಂದ್ವಿ. ನಮ್ಮದು ಯಾಕಂದ್ರೆ ನನ್ನ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿರೋದು ಬರೀ ನಾರಾಯಣ ಗುರುಗಳನ್ನ ಮಾತ್ರ ಪೂಜೆ ಮಾಡು ಅಂತ ಹೇಳಿ. ಆದ್ರಿಂದ ನಾನು ಯಾವುದೇ ದೇವರನ್ನ ಪೂಜೆ ಮಾಡೋದಿಲ್ಲ, ನಾನು ಮಾಡೋದೇ ನಾರಾಯಣ ಗುರು ಮಾತ್ರ, ಇನ್ಯಾವುದೂ ದೇವರು ನನಗಿಲ್ಲ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಯಾವ ಮನುಷ್ಯನಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಇರಲಿಲ್ಲ, ಅವ್ರಿಗೆ ಪ್ರವೇಶ ಕೊಡಿಸ್ಬೇಕು ಅಂತೇಳಿ ನಾರಾಯಣ ಗುರು ಅವರು ಮುತುವರ್ಜಿ ವಹಿಸಿದ್ರು. 1000 ಜನ ತೀರೋಗಿದ್ರು, ಕೊಲೆ ಆದ್ರಲ್ಲಿ ಅವರು ದೇವಸ್ಥಾನದ ಹೊರಡೆ ಹೋಗ್ಬೇಕಾದ್ರೆ. ಆದ್ರೆ ನನಗೆ ಸಂಘರ್ಷ ಬೇಡ, ನಾನು ಮೇಲ್ಜಾತಿಯವ್ರ ಜೊತೆ ಯಾವುದೇ ರೀತಿಯ ಸಂಘರ್ಷಕ್ಕೆ ಒಳಗಾಗೋದಿಲ್ಲ. ನಾನು ಶೂದ್ರರಿಗೆ ಒಂದು ಬೇರೆ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಶಿವಗಿರಿಯಲ್ಲಿ ಒಂದು ಶಿವ ಅಂತೇಳಿ ಸ್ಥಾಪನೆ ಮಾಡಿ ಎಲ್ಲರಿ ಶೂದ್ರರಿಗೂ ಸಹ ಮುಕ್ತ ಪ್ರವೇಶವನ್ನು ಕಲ್ಪಿಸ್ಕೊಟ್ಟಂತ ಮಹಾನ್ ದಾರ್ಶನಿಕ ನಾರಾಯಣ ಗುರುಗಳು ಮಾತ್ರ ನನಗೆ ದೇವರು, ಇನ್ಯಾರೂ ಸಹ ದೇವರಿಲ್ಲ. ಯಾವುದೇ ದೇವರ ದೃಷ್ಟಿನಲ್ಲಿ ಭೇದ ಭಾವಗಳು ಇರಬಾರ್ದು. ಯಾಕಂದ್ರೆ ನನಗೆ ಯಾಕೆ ದುಃಖ ಆಗುತ್ತೆ ಅಂತ ಹೇಳಿದ್ರೆ, ಮಂಗಳೂರಲ್ಲಿ ನೀವು ಸಹ ಯೋಚನೆ ಮಾಡಬೇಕು, ಕೊಲೆಗಳಾಗ್ತಾ ಇದೆ, ಜೈಲ್ಗೆ ಹೋಗ್ತಾ ಇದ್ದಾರೆ. ಕೊಲೆ ಮಾಡೋರು ಅರ್ಧ ಜನ ಬಿಲ್ಲವ್ರೆ, ಕೊಲೆ ಆಗೋರು ಬಿಲ್ಲವ್ರೆ, ಜೈಲ್ಗೆ ಹೋಗೋರು ಬಿಲ್ಲವ್ರೆ, ಬೇರೆ ಯಾರು ಇಲ್ವಾ? ಯಾವ ಧರ್ಮ ನಮ್ಮನ್ನು ಸೇರಿಸ್ತಾ ಇಲ್ಲ ಆ ಧರ್ಮದ ಪರ ಹೋರಾಟ ಮಾಡ್ತಾ ಇದ್ದೀರಿ. ಸ್ವಲ್ಪ ನೀವು ಜಾಗೃತರಾಗಿ ಪೂಜೆ ಮಾಡಿ ಭೂತ ಎಲ್ಲ, ಆದ್ರೆ ಅದಕ್ಕೋಸ್ಕರ ಪ್ರಾಣ ಕಳ್ಕೊಳ್ಳೋದು ಬೇಕಾಗಿಲ್ಲ, ಇನ್ನೊಬ್ಬರು ಪ್ರಾಣ ತೆಗೆಯೋದು ಬೇಕಾಗಿಲ್ಲ. ದೇವರು ಅಂತ ಹೇಳಿದ ಮೇಲೆ ಒಂದು ನಾಗರಿಕ ಜೀವನ ಮಾಡ್ಲಿಕ್ಕೋಸ್ಕರ ನಮಗೆ ಅವಕಾಶಗಳು ಮಾಡಿಕೊಟ್ಟಿರ್ತಕ್ಕಂಥದ್ದು. ನಾವೇ ಅನಾಗರಿಕರಾದ್ರೆ ಭಾರಿ ಕಷ್ಟ ಆಗುತ್ತೆ. ಆದ್ರಿಂದ ರೇವಣ್ಣವರೇ, ಈ ಒಂದು ಕಸುಬಿನ ಜನ ಇದ್ದಾರೆ ನೋಡಿ, ಕೇವಲ 4 ಜಿಲ್ಲೆ ಅನ್ಕೋಬೇಡಿ. ಕೇರಳದಲ್ಲಿರೋ ಮುಖ್ಯಮಂತ್ರಿ ಪಿನ್ರಾಯ್ ಅವರು ಇಳುವರೆ, ಅದಕ್ಕಿಂತ ಮೊದಲಿದ್ದ ಅಚ್ಯುತಾನಂದ ಇಳುವರೆ, ಮುಂದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೇರಳದಲ್ಲಿ 61ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಂಕರನ್ ಇದ್ರು, ಅವರು ಇಳುವರೆ. ಇಲ್ಲಿ ಬಂಗಾರಪ್ಪನವರು ಇದ್ರು, ಗೋವಾದಲ್ಲಿ ರವಿನಾಯಕ್ ಇದ್ದಾರೆ, ಅಲ್ಲಿ ಆಂಧ್ರದಲ್ಲಿ ಗೌಡ್ ಅಂತಿದ್ದಾರೆ. ಗೌಡ್ ಸಮುದಾಯದಲ್ಲಿ ಔರಂಗಜೇಬ್ ವಿರುದ್ಧ ಹೋರಾಟ ಮಾಡಲಿಕ್ಕೋಸ್ಕರ ಇವತ್ತು ಅವ್ರದ್ದು ಜನ್ಮ ಶತಾಬ್ದಿಯಲ್ಲಿ ಹೈದರಾಬಾದಲ್ಲಿ ಕಾರ್ಯಕ್ರಮ ಇದೆ. ಮುಖ್ಯಮಂತ್ರಿಗಳು ಬರೋದಿಲ್ಲ ಅಂತ ಹೇಳಿ ನಾನು ಬಂದೆ, ಇಲ್ಲಾಂದ್ರೆ ನಾನು ಹೈದರಾಬಾದ್ಗೆ ಹೋಗ್ಬೇಕಾಗಿತ್ತು. ಅವರು ಔರಂಗಜೇಬ್ ವಿರುದ್ಧ ಹೋರಾಟ ಮಾಡ್ತಾರೆ. ಗೋಲ್ಕೊಂಡ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ. ಅವರು ಇಲ್ಲೇ ಹೈದರಾಬಾದಲ್ಲೇ ಅವ್ರನ್ನ ನಾವು ಸಾಯಿಸಿದ್ರೆ ಇಲ್ಲಿ ದೊಡ್ಡ ಹೀರೋ ಆಗ್ತಾರೆ ಅಂತೇಳಿ ಅವ್ರನ್ನ ತುಂಡು ಮಾಡಿ ಎಲ್ಲ ಪ್ರದೇಶಕ್ಕೆ ಹಾಕಿದ್ದು. ಅವರು ಸಹ ಈಡಿಗರೆ. ಎಲ್ಲ ರಾಜ್ಯದಲ್ಲೂ ಸಹ ನಾವಿದ್ದೀವಿ. ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಧೀರಜ್ ಪ್ರಸಾದ್ ಸಾಹು ಅಂತೇಳಿ 1 ವರ್ಷದಿಂದ ಅವ್ರಿಗೆ ರೈಡ್ ಮಾಡಿದ್ರು IT CBI ಅವರು. 260 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ತು. ಭ್ರಷ್ಟಾಚಾರ ಭ್ರಷ್ಟಾಚಾರ, ಇವರು ಭ್ರಷ್ಟಾಚಾರ ಅಂತ ಪೇಪರಲ್ಲಿ ಬಂತು. ನಾನು ಬೆಂಗಳೂರಿಂದ ಸ್ಟೇಟ್ಮೆಂಟ್ ಮಾಡಿದೆ, ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅವ್ರು ಏನು ಮಂತ್ರಿ ಅಲ್ಲ, ಏನೂ ಅಲ್ಲ. ಅವ್ರು ಮಾಡ್ತಕ್ಕಂಥ ವ್ಯವಹಾರ ಅವರೆಲ್ಲ ಇಡೀ ಉತ್ತರ ಭಾರತದಲ್ಲಿ
ಬಹುದೊಡ್ಡ ಎಕ್ಸೈಸ್ ಕಾಂಟ್ರಾಕ್ಟ್, ಈ ಲಿಕ್ಕರ್ ಕಾಂಟ್ರಾಕ್ಟ್, ಅವ್ರು ಯಾವುದೇ ರೀತಿಯ ಭ್ರಷ್ಟಾಚಾರ ಹೊರಗಡೆ ಬರ್ತಾರೆ ಅಂತ ಹೇಳಿ 6 ತಿಂಗಳು ಬಿಟ್ಟು ನಾನು ಜಾರ್ಖಂಡ್ಗೆ ಹೋದೆ. ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೇಳಿದೆ, ಏನಪ್ಪ ಆಯ್ತು 230 ಕೋಟಿ ತಗೊಂಡು ಹೋಗಿದ್ರಲ್ಲ ಅಂತ. ಏನಾಗುತ್ತೆ ಸರ್, ಬಂದು ತಗೊಂಡು ಹೋದ್ರು. ನನ್ನ ದಿವಸಕ್ಕೆ 40 ಕೋಟಿ ರೂಪಾಯಿ ನಂದು ವ್ಯವಹಾರ ಇದೆ, ಲೆಕ್ಕ ತೋರಿಸಿದೆ, ಎಲ್ಲ ದುಡ್ಡು ವಾಪಸ್ ಕೊಟ್ಟರು. ನಾವೆಲ್ಲೂ ಸಹ ಕಳ್ತನ ಮಾಡೋದಿಲ್ಲ, ಸಾರಾಯ ಮಾರೋ ಜನ ಇದೀವಲ್ಲ, ಎಲ್ಲೂ ಕಳ್ತನ ಮಾಡೋದಿಲ್ಲ. ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ನಾವು 36,000 ಕೋಟಿ ತೆರಿಗೆಯನ್ನು ಕೊಡ್ತೇವೆ. ಅದರಿಂದ ನೀವು ಹಲವಾರು ಕಾರ್ಯಕ್ರಮಗಳನ್ನ ಮಾಡಬೇಕಾಗತ್ತೆ. ಆದ್ರಿಂದ ನೀವು ಕೇಳ್ತಾ ಇದ್ದೀರಲ್ಲ, ಸಣ್ಣ ಸಣ್ಣ ಕೇಳ್ತಾ ಇದ್ದೀರಿ, 5 ಎಕರೆ ಕೊಡಿ, 10 ಎಕರೆ ಕೊಡಿ. ಸರ್ಕಾರ ನಡೆಸಬೇಕಾದ್ರೆ ನಮ್ಮ ಬೆವರು ನೀರು ಸಹ ಇದೆ. ಸರ್ಕಾರ ಖಜಾನೆ ತುಂಬಿಸ್ಬೇಕಾದ್ರೆ ನೀವು ಸಹ ರಕ್ತ ಬೆವರು ಸಿರ್ಸಿ ಖಜಾನೆ ತುಂಬಿಸಿದ್ದೀರಿ. ಪ್ರಜಾಪ್ರಭುತ್ವದಲ್ಲಿ ಯಾವ ಖಜಾನೆ ಬೆಂಗಳೂರು ಮತ್ತು ದೆಹಲಿಯಲ್ಲಿ ತುಂಬಿಸಿದ್ದೀರಿ, ಅದು ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಅದನ್ನ ಖರ್ಚು ಮಾಡಬೇಕಾಗತ್ತೆ. ಆ ಜನಸಾಮಾನ್ಯರಿಗೆ ಖರ್ಚು ಮಾಡುವಾಗ ಅದು ನಿಮ್ಮ ಹಕ್ಕು. ರೇವಣ್ಣ ಅವರು ಇದ್ದಾರೆ, ಅದಕ್ಕೆ ಅವ್ರ ಮುಂದೆನೆ ಹೇಳ್ತೀನಿ, ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ MLAಗಳು MP ಗಳೇ ನಿಮ್ಮ ಸೇವೆ ಮಾಡಕ್ಕೆ ಇರ್ತಕ್ಕಂಥದ್ದು. ಸರ್ಕಾರ ವತಿಯಿಂದ ಕಾರ್ಯಕ್ರಮಗಳನ್ನ ನಿಮಗೆ ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ ಮಾಡಬೇಕಾದ್ದು ಅವರೇ. ಸರ್ಕಾರಕ್ಕೆ ಮತ್ತು ಜನಸಾಮಾನ್ಯರ ಮಧ್ಯೆ ಇರ್ತಕ್ಕಂಥ ಕೊಂಡಿ ಅದು. ಸರ್ಕಾರದ ಕಾರ್ಯಕ್ರಮಗಳನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಬೇಕಾದ್ರೆ ಸರ್ಕಾರದ ಕಾರ್ಯಕ್ರಮ ಏನ್ ನೀವು ತೆರಿಗೆ ಕಟ್ಟಿದ್ದೀರಿ, ಹಣ ಹೋಗ್ಬೇಕು. ಮಕ್ಕಳಿಗೆ ಉಚಿತವಾದ ಶಿಕ್ಷಣ, ಅವರ ಆರೋಗ್ಯ, ಇದನ್ನ ಕಾಪಾಡಲಿಕ್ಕೆ ಮಾತ್ರ ಮೊಟ್ಟ ಮೊದಲನೇ ಆದ್ಯತೆ ಕೊಡಬೇಕು. ಇದನ್ನ ನಾವು ಬಿಟ್ಟು ಏನೇನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ. ನಾವು ಬೇರೆ ಹಣ ಕೇಳ್ತಾ ಇಲ್ಲ, ನಾವೇನು ಸರ್ಕಾರ ತೆರಿಗೆ ಖಜಾನೆ ತುಂಬ್ತೀವಿ, ಹಣವನ್ನು ನಮ್ಮ ಮೇಲೆ ವೆಚ್ಚ ಮಾಡಿ ನಮಗೆ ಕಾಲೇಜ್ ಕೊಡಿ, ಸ್ಕೂಲ್ ಕೊಡಿ ಅಂತ ಕೇಳ್ತೀವಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 2007ನಲ್ಲಿ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾರಾಯಣ್ ಗುರುಗಳ ಒಂದು ಅಧ್ಯಯನ ಪೀಠ ಸ್ಥಾಪನೆ ಮಾಡಬೇಕು ಅಂತ ಹೊರಟ್ವಿ. ಯಾರು ಬಿಲ್ಲವ್ರು ಯಾರು ಬಂದು ನನಗೆ ಕೇಳಲಿಲ್ಲ. ಬೇರೆ ಹಿಂದುಳಿದ ವರ್ಗದ ಸಮಾಜ PV ಮೋಹನ್ ಅಂತ ರೇವಣ್ಣ ಅವ್ರಿಗೆ ಗೊತ್ತು. ಅವ್ರು ಬಂದು ಕೇಳಿದ್ರು, ಸರ್ ಏನಾದ್ರು ಮಾಡಬೇಕು ಅಂತೇಳಿ 50 ಲಕ್ಷ ಕೊಟ್ಟೆ. ಒಂದು ಕಾಂಪೌಂಡು ಸಹ ಬರಲಿಲ್ಲ. ನಾನಿಲ್ಲಿ MLC ಆದ್ಮೇಲೆ ಸ್ವಲ್ಪ ಹಿಂದೆ ಬಿದ್ದೆ. ಅದ್ರ ಜೊತೆಗೆ ಇನ್ನೊಂದು 35 ಲಕ್ಷ ಕೊಟ್ಟು ನಮ್ಮ ಹರೀಶ್ ಕುಮಾರ್ 10 ಲಕ್ಷ ಕೊಟ್ಟರು. ಆಮೇಲೆ ನಳಿನ್ ಕುಮಾರ್ ಕಟೀಲ್ ಅವರು ಸಹ 10 ಲಕ್ಷ ಕೊಟ್ಟರು. ಇನ್ನು ಅರ್ಧಕ್ಕೆ ನಿಂತಿದೆ. ಯಾವ ಬಿಲ್ಲವರು ಅಲ್ಲಿ ಹೋಗಿ ನೋಡೋದಿಲ್ಲ ಏನು ಗುರುನಾರಾಯಣ್ತು ಅಂತ. ಸುಮ್ಮನೆ ನಾವು ಶಾಲ್ ಹಾಕಿ ಗುರುನಾರಾಯಣರ ಜಯಂತಿ ಮಾಡಿ ಮತ್ತೆ ಗರಡಿಗಳನ್ನ ಮಾಡಿದ್ರೆ ಪ್ರಯೋಜನ ಆಗಲ್ಲ. ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ, ಜ್ಞಾನಾರ್ಜನೆ ಆಗಬೇಕು ಅನ್ನೋದಿದ್ರೆ ನೀವು ಗುರುನಾರಾಯಣರ ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಅದೇ ರೀತಿ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ನಾವು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಅದರ ಅನುಕೂಲ ಪಡ್ತಕ್ಕಂಥ ಕೆಲಸ ಯಾರು ಆಗ್ತಾ ಇಲ್ಲ. ಅದಕ್ಕೋಸ್ಕರ ಗುರುನಾರಾಯಣರವರು, ನಾರಾಯಣ್ ಗುರುರವರು ಒಂದು ಸಾಮಾನ್ಯ ಸನ್ಯಾಸಿಗಳಲ್ಲ ಅಂತ ತಿಳ್ಕೊಳ್ಬೇಡಿ. ಇಡೀ ಮಾನವ ಜಾತಿಗೆ ಯಾವುದೇ ರೀತಿಯ ಭೇದ ಭಾವ ಇರಬಾರ್ದು. ನಾವೆಲ್ಲರೂ ಸಹ ಒಂದೇ ಅನ್ನೋ ದ್ವೇಷ, ಅಸೂಯೆಗಳಿರಬಾರ್ದು. ನಾವೆಲ್ಲರೂ ಸಹ ಒಂದೇ ಅಂತ ಹೇಳಿ ನಾವು ಕೆಲಸ ಮಾಡಬೇಕು, ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ನಮ್ಮ ಮುಂದೆ ಅವರು ಇಷ್ಟೆಲ್ಲ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥವ್ರು. ನಾರಾಯಣ್ ಗುರು ಯಾರು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಅವರು ಮತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರು ಸಹ ಶಿವಗಿರಿಗೆ ಬಂದು ಅವ್ರನ್ನ ಭೇಟಿ ಮಾಡಿ ಹೋಗ್ತಾರೆ. ಕೇರಳ ಯಾವ ರೀತಿ ಇತ್ತು ಅಂದ್ರೆ ವಿವೇಕಾನಂದ ಅವರು ಕೇರಳಕ್ಕೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಆಡಂಬರ, ಮೌಢ್ಯ, ಮೂಢನಂಬಿಕೆಗಳನ್ನು ನೋಡಿ ಇಟ್ ಇಸ್ ಅ ಲ್ಯಾಂಡ್ ಆಫ್ ಲ್ಯೂನಾಟಿಕ್ಸ್ ಅಂತಾರೆ. ಲ್ಯಾಂಡ್ ಆಫ್ ಲ್ಯೂನಾಟಿಕ್ಸ್ ಅಂತ ಹೇಳಿದ್ರೆ ಹುಚ್ಚಾಸ್ಪತ್ರೆ, ಕೇರಳ ಹುಚ್ಚಾಸ್ಪತ್ರೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಮೂಢನಂಬಿಕೆ, ಮೌಢ್ಯ ಇವೆಲ್ಲದನ್ನು ನೋಡಿ ಅವ್ರು ಗಾಬರಿ ಬೀಳ್ತಾರೆ. ಇದನ್ನ ಯಾರು ಸುಧಾರಣೆ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಹೋಗ್ತಾರೆ ವಿವೇಕಾನಂದ ಅವರು. ಆದ್ರೆ ಅದೇ ಕೇರಳವನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾರಾಯಣ್ ಗುರು ಅವರು ಸುಧಾರಣೆ ಮಾಡಿ ಇವತ್ತು ಸಾಕ್ಷರತೆ ಪೂರ್ಣವಾಗಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಆದ್ರಿಂದ ನನ್ನ ಕಳಕಳಿಯ ಮನವಿ, ನಮ್ಮ ಬಿಲ್ಲವ ಸಮಾಜದವ್ರಿಗೆ, ಅದರಲ್ಲೂ ಸಹ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ, ಕಾಸರಗೋಡ್ನ ಹುಚ್ಚಾಸ್ಪತ್ರೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ. ಅದು ಪ್ರಬುದ್ಧರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ, ಶ್ರಮಜೀವಿಗಳ ಜಿಲ್ಲೆ, ಪರಾಕ್ರಮಿಗಳ ಜಿಲ್ಲೆ. ಈ ಜಿಲ್ಲೆಯನ್ನು ತೆಗೆದುಕೊಂಡು ಏನು ಮಾಡಿದ್ದೀರಾ ಅಂತ ನೋಡಿದ್ರೆ ನನಗೆ ದುಃಖ ಆಗುತ್ತೆ. ಕೇವಲ ನಾನಾ ಪಟ್ಕರ್ ಅಂತೇಳಿ ಹಿಂದಿ ಫಿಲ್ಮ್ ಆಕ್ಟರ್, ಅವರು ನಮ್ಮವರೇ. ಇವತ್ತು ಇಡೀ ದೇಶದಲ್ಲಿ
ಒಂದು ಮಹಿಳಾ ಉದ್ಯಮಿ, ಅತ್ಯಂತ ಶ್ರೀಮಂತ ಮಹಿಳೆ ಯಾರು ಅಂತ ಹೇಳಿದ್ರೆ ರಶ್ಮಿ ನಾಡರ್ ಅಂತೇಳಿ ತಮಿಳುನಾಡವರು, ಅತ್ಯಂತ ಶ್ರೀಮಂತ ಮಹಿಳೆ, ಅವರು ನಮ್ಮವರೇ. ಹಲುವಾಲಿಯಾ ಅಂತೇಳಿ ಲೂಯಿ ವಿಟಾನ್ ಅಂತ ಕೇಳಿರ್ತೀರ ನೀವೆಲ್ಲ. 1 ಲಕ್ಷ, 5 ಲಕ್ಷ ಬ್ಯಾಗು, 5 ಲಕ್ಷ ಶೂ ಹಾಕ್ತೀರಾ. ಅದರ ಫ್ರಾಂಚೈಸಿ ಇಟ್ಕೊಂಡಿರೋದು ಹಲುವಾಲಿಯಾ ಅಂತೇಳಿ, ಅವರು ನಮ್ಮವರೇ. ದೇಶದಲ್ಲಿ ಶ್ರೀಮಂತರಿಗೆ ಏನೂ ಕಮ್ಮಿ ಇಲ್ಲ ಈ ಒಂದು ಸಮುದಾಯದವ್ರಿಗೆ. ಆದರೆ ಬಡವರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಿ ಅವರನ್ನು ಸಹ ತೊಡಗಿಸ್ಕೊಂಡು ಒಳ್ಳೆ ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಸದ್ಯಕ್ಕೆ ಈಗ ಸಿದ್ದರಾಮಯ್ಯನವ್ರು ಬಂದಾರೆ, ನನಗೇನು ಬೇಸರ ಇಲ್ಲ. ಇಡೀ ಹಿಂದುಳಿದ ವರ್ಗದವ್ರಿಗೆ ಸಹಾಯ ಆಗಲಿ ಅಂತೇಳಿ ಸಣ್ಣ ಪುಟ್ಟ ಮಾಡ್ತಾರೆ. ಇಡೀ ಕುರುಬ ಸಮಾಜ ಇವತ್ತು ಬಹಳಷ್ಟು ಲಿಂಗಾಯತರು ಒಕ್ಕಲಿಗರ ಜೊತೆ ಸರಿಸಮಾನವಾಗಿರ್ತಕ್ಕಂಥ ಅವ್ರು ಬೆಳೆಸಿದ್ದಾರೆ. ಪೂಜಾರಿ ಅವರು, ಜನಾರ್ದನ್ ಪೂಜಾರಿ ಅವರು ಸಹ ಪ್ರಯತ್ನ ಮಾಡಿದ್ರು. ಆದರೆ ಒಬ್ಬ ಕಳಂಕರಹಿತ ರಾಜಕಾರಣಿ, ಯಾವುದೇ ರೀತಿಯ ಭ್ರಷ್ಟಾಚಾರದ ಆರೋಪ ಇಲ್ಲ ಅಂಥವ್ರನ್ನ ದಕ್ಷಿಣ ಕನ್ನಡದಲ್ಲಿ ಸೋಲಿಸ್ತಾರೆ ಅಂದ್ರೆ ನಾವು ಯಾವ ಮಟ್ಟಕ್ಕೆ ಇದ್ದೀವಿ ಅಂತ ನಾವು ಯೋಚನೆ ಮಾಡುವುದು. ಅವ್ರು ಸಾಯೋವರೆಗೂ ಅವ್ರ ಮನೇಲಿ ಕೂತಿದ್ರೂ ನಾವು ಗೆಲ್ಲಿಸ್ಬೇಕಾಗಿತ್ತು. ಆರೊಂಜಿ ಸಮಾಜ ಎಂಕುಲೆ ಪೋದು ಇಲ್ಲಾಡ ಕುಲ್ದು ಆರೇನು ಇಲ್ಲಾಡ ಕಡಪ. ಇಡೀ ದೇಶದಲ್ಲಿ ಅವ್ರಿಗಿರೋ ಹೆಸರು ಯಾರಿಗೂ ಇಲ್ಲ. ನಾನು ಇಡೀ ದೇಶ ಸುತ್ತಾ ಇರ್ತೀನಿ ಪಕ್ಷದ ವತಿಯಿಂದ. ಕಳಂಕರಹಿತ, ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲ. ಆದರೆ ಅದಕ್ಕೆ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ನಿಮ್ಮ ಸಮಾಜಕ್ಕೆ, ನಿಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯಕ್ಕೆ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ನೀವು ಬೆಂಬಲ ಕೊಡಿ. ಪ್ರಜಾಪ್ರಭುತ್ವದಲ್ಲಿ ಅದೇ 5 ವರ್ಷಕ್ಕೆ ಚುನಾವಣೆ ಬರೋದು, ದುಡ್ಡಿಸ್ಕೊಂಡು ಓಟ್ ಹಾಕಿ ಎಂಡ ತಗೊಂಡು ಓಟ್ ಹಾಕೋದಲ್ಲ. ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯ ಯಾವ ಸರ್ಕಾರ ಸೃಷ್ಟಿ ಮಾಡುತ್ತೆ ಅಂಥವ್ರಿಗೆ ನೀವು ಮತ ಕೊಡಿ. ನಾವು ಇಂಥ ಪಾರ್ಟಿ ಅಂಥ ಪಾರ್ಟಿ ಅಂತ ಹೇಳೋದಿಲ್ಲ. ಪ್ರಜಾಪ್ರಭುತ್ವದ ಒಂದು ಸೌಂದರ್ಯ ಅದೇ. ಆದ್ರಿಂದ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಈಗ ಪೂಜಾರಿ ಅವರು ಮಾಡಿದಷ್ಟು ಬಡವರಿಗೆ ಯಾರು ಸಹಾಯ ಮಾಡಲಿಲ್ಲ. ದೇವರಾಜ ಅರಸರವರು ಎಲ್ರಿಗೂ ಸಹ ಭೂ ಮಾಲೀಕರು ಮಾಡಿದ್ರು. ಅವೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಜೈಲ್ ಕಳ್ಸೋರ್ಗೆ, ಕೊಲೆ ಮಾಡೋರ್ಗೆ ನಾನು ಕೇಳಿದೆ ಒಂದ್ಸಲಿ, ಕೊಲೆ ಆದವ್ರ ಮನೆಗೆ ಹೋಗಿದ್ದೆ, ಯಾಕೆ ಹಿಂಗೆಲ್ಲ ಮಾಡ್ತೀರಾ, ನಿಮ್ಗೆ ಯಾರು ಹಣ ಕೊಡ್ತಾ ಇದ್ದಾರೆ? ಸರ್ ಆ ಪಾರ್ಟಿಯವ್ರು ಬಂದೆಲ್ಲ ಕೊಡ್ತಾರೆ ಸರ್, ಲಾಯರ್ ಗಿಯರ್ ಮಾಡ್ತಾರೆ, ನಿಮ್ಮ ಜೀವನ ಮುಗೀತಲ್ಲ ಅಂದೆ. ಸೊ ನಿಮ್ಮನ್ನ ಬಹಳ ಸುಲಭವಾಗಿ ತಪ್ಪುದಾರಿಗಳಿತಾರೆ. ಆದ್ರಿಂದ ನಾರಾಯಣ್ ಗುರುಗಳ ಸಿದ್ಧಾಂತ ತತ್ವಗಳು ಏನಿದೆ ಅದನ್ನ ನೀವು ಮಾಡಿಕೊಂಡು ಬೆಂಗಳೂರು ನಗರದಲ್ಲಿ ಬಿಡಿ. ಇವನ್ ನಾನು ನವೀನ್ ಚಂದ್ರ ಸುವರ್ಣ ಅವ್ರು ಎಲ್ಲಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ ಕುದ್ರೋಳಿ ಅವರು, ನವೀನ್ ಚಂದ್ರ ಸುವರ್ಣ ಅವ್ರಿಗೆ ಹೇಳಿದ್ದೆ, ಎಲ್ಲ ಸಮುದಾಯದ ಒಂದು ವಿದ್ಯಾರ್ಥಿ ಸಂಘ ಹಾಸ್ಟೆಲ್ ಇದೆಯಲ್ಲ ನೀವು ಮಾಡಿ ಅಂತ. ಸುಮಾರು 20 ವರ್ಷ ಆದ್ಮೇಲೆ ಹಾಸ್ಟೆಲ್ ಬಂತದ್ದು. ಅದಕ್ಕೂ ಸಹ ನಾನು 50 ಲಕ್ಷ ಕೊಟ್ಟು ನೀವು ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಜಾಗ ಕೊಡಿಸಿದವರು ಕೋಟ ಶ್ರೀನಿವಾಸ ಪೂಜಾರಿ. ನಮ್ಗೆ ಅದೇನು ಬೇಸರ ಇಲ್ಲ. ಉಡುಪಿಗೆ ಹೋದ್ರೆ ಅಲ್ಲಿ ಬಿಲ್ಲವರ ಸಂಘಕ್ಕೆ ಜಾಗ ಮಾಡಿಕೊಟ್ಟಿದ್ದು ರಘುಪತಿ ಭಟ್ರು. ಸೊ ಆ ಥರ ನಮ್ಗೆ ಎಲ್ಲರೂ ಸಹ ಸಹಾಯ ಮಾಡ್ತಕ್ಕಂಥ ಮುಂದೆ ಬರ್ತಾರೆ. ಅದನ್ನ ಸಹಾಯ ತೆಗೆದುಕೊಂಡು ಒಳ್ಳೆ ಕೆಲಸ ಮಾಡಲಿಕ್ಕೆ ನೀವು ಮಾಡಬೇಕಾಗುತ್ತೆ. ಆದ್ರಿಂದ ನಿಮ್ಮೆಲ್ಲರೆಲ್ಲ ಕಳಕಳಿ ಮನವಿ ಏನು ಅಂದ್ರೆ, 50 ವರ್ಷ ಬಹಳ ಸಂಭ್ರಮದಿಂದ ಈ ಒಂದು ಸಮಾರಂಭವನ್ನು ಆಚರಣೆ ಮಾಡಿದ್ದೀರಿ. ಇದ್ರ ಜೊತೆಗೆ ಇನ್ನು 100 ವರ್ಷ ಕಾಲ ಭವಿಷ್ಯದಲ್ಲಿ ಹೀಗೆ ಮುಂದೋಗಿ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಒಂದು ಶಿಕ್ಷಣ ಸಂಸ್ಥೆ ಬೆಂಗಳೂರು ನಗರದಲ್ಲಿ ಬಿಲ್ಲವರ ಸಮಾಜಕ್ಕೆ ಅಂತಾನೆ ಬರಲಿ. ಯಾಕಂದ್ರೆ ನಾನು ಸಹ ಒಂದು ಸ್ವಲ್ಪ ಧೈರ್ಯ ಮಾಡಿದ್ದೆ, ಬಿಲ್ಲವರ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಹಾಸ್ಟೆಲ್ ಕಟ್ಟಕ್ಕೆ 1 ಎಕರೆ ಕೊಡಿ ಅಂತ ಹೇಳಿ ಸ್ಯಾಂಕ್ಷನ್ ಆಗಿತ್ತು. ನಾನು ಕೇಳಕ್ ಹೋದ್ರೆ, ಇಲ್ಲ ಸರ್ ಅದು ಬಿಲ್ಲವ್ರಿಗೆ ಆಗಿಲ್ಲ, ಈಡಿಗೆ ಸಮಾಜದವ್ರು ಕೊಟ್ಬಿಟ್ಟಿದ್ದೀವಿ ಅಂತ. ಆದ್ರೂ ಸಹ ಅದು ಆಮೇಲೆ ಕೋವಿಡ್ ಬಂತು, ಸಿದ್ದರಾಮಯ್ಯನವ್ರ ಸರ್ಕಾರ ಹೋಯ್ತು, ಅದು ಯಾರಿಗೂ ಸಿಕ್ಕಿಲ್ಲ, ಅದು ಮುಗೀತು. ಈಗೇನೋ ರೇವಣ್ಣ ಅವರು ದೊಡ್ಡ ಮನಸ್ಸು ಮಾಡಿದ್ದಾರೆ, ಕೊಡ್ತಾರೆ ಅಂತೇಳಿ ನಾನು ಅನ್ಸ್ಕೊಂಡಿದ್ದೀನಿ. ನೀವೇನಾದ್ರೂ 1 ಎಕರೆ ಕೊಟ್ರೆ, ರೇವಣ್ಣವ್ರೆ 1 ಎಕರೆ ನಮ್ಮ ಹೆಣ್ಮಕ್ಳಿಗೆ ಹಾಸ್ಟೆಲ್ ಕಟ್ಟಕ್ಕೆ ಕೊಟ್ರೆ, ಹಾಸ್ಟೆಲ್ ನಾನೇ ಕಟ್ಟಿಸ್ಕೊಡ್ತೀನಿ, ಬೇರೆ ಯಾರು ಕಟ್ಟೋದ್ಬೇಕಾಗಿಲ್ಲ, ಅದು ಬೇಗ ಮಾಡಿಕೊಡಿ. ಯಾಕಂದ್ರೆ ಯಾಕೆ ಹೆಣ್ಮಕ್ಳಿಗೆ ನಾನು ಹಾಸ್ಟೆಲ್ ಕಟ್ಕೊಡ್ತೀನಿ ಅಂತ ಹೇಳಿದ್ರೆ, ಗಂಡು ಮಕ್ಕಳು ಯಾರು ಓದೋಂಗೆ ಕಾಣೋದಿಲ್ಲ, ಅವರೆಲ್ಲ ಬೇರೆ ತರ ಬಿಜಿ ಇರ್ತಾರೆ. ಹೆಣ್ಮಕ್ಳಾದ್ರೂ ಓದಿ ಸಮಾಜಕ್ಕೆ ಮುಂದೆ ಬರಲಿ. ಯಾಕಂದ್ರೆ ಒಂದು ಹೆಣ್ಮಗು ಓದಿದ್ರೆ ಇಡೀ ಸಮಾಜ ಶಿಕ್ಷಿತರಾಗುತ್ತೆ ಅಂತ ಹೇಳಿ ಹಳಬರು ಹೇಳಿದ್ದಾರೆ. ಆದ್ರಿಂದ ಕುವೆಂಪುರವರ ಒಂದು ಕವನವನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರ ದೂಡ ಬನ್ನಿ, ಬಡತನವ ದೂರ ಇಟ್ಟು ಬನ್ನಿ, ಬನ್ನಿ ವಿಶ್ವಪಥಕ್ಕೆ ಬನ್ನಿ ಅಂತೇಳಿ ಏನು ಕುವೆಂಪುರವರು ಹೇಳಿದ್ದಾರೆ, ಅದೇ ತತ್ವ ಸಿದ್ಧಾಂತ ನಮ್ಮ ನಾರಾಯಣ್ ಗುರುಗಳದಿದೆ.
ತಾವೆಲ್ಲರೂ ಸಹ ಅದನ್ನು ಅನುಸರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ಶಿಕ್ಷಣ ಬಹುಮುಖ್ಯ ಎಂದು ನಮ್ಮ ಬಿಲ್ ಆಫ್ ಅಸೋಸಿಯೇಷನ್ ಬೆಂಗಳೂರು ಇದರ ಭವಿಷ್ಯದ ಕನಸಿಗೆ ಪ್ರಶಂಸಿಸಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣ ಮಾಡಿದ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೆ ಸಭಿಕರಲ್ಲಿ ಒಂದು ವಿನಂತಿ, ಈಗಾಗಲೇ ಭೋಜನ